ತಜ್ಞವಾಣಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಈ ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಅಂದ್ರೆ ವೈಜ್ಞಾನಿಕ ಹೈನುಗಾರಿಕೆ ಅಂದ್ರೆ ಏನು, ಹೈನುಗಾರಿಕೆ ಮಾಡ್ಬೇಕಂದ್ರೆ ಏನೆಲ್ಲ ಒಂದು ಸೌಲಭ್ಯಗಳು ಬೇಕು, ಯಾವ ರೀತಿ ಹೈನುಗಾರಿಕೆ ಮಾಡಿದ್ರೆ ಲಾಭದಾಯಕವಾಗಿ ನಾವು ಅದನ್ನ ಪಡಿಬಹುದು, ಇನ್ನು ಹಲವಾರು ವಿಷಯಗಳ ಬಗ್ಗೆ ಇವತ್ತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ತಿದ್ದಾರೆ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷಯ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಅದರಲ್ಲಿ ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನು ಹೇಗೆ ಮಾಡಬೇಕು ಅಂತ ಇವತ್ತು ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ವೈಜ್ಞಾನಿಕ ಹೈನುಗಾರಿಕೆ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿಸಿ ಸರ್. ನಮ್ಮ ಭಾರತ ದೇಶದ ಆರ್ಥಿಕತೆಯಲ್ಲಿ ಒಂದು ವಿಶಿಷ್ಟ ಸ್ಥಾನ ನಾವು ಕೊಟ್ಟಿದ್ದೀವಿ ಸರ್ ಹೈನುಗಾರಿಕೆಗೆ. ಸೊ ಹೈನುಗಾರಿಕೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು 4 ಅಂಶಗಳು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ದನಗಳ ಕೊಟ್ಟಿಗೆ ಆಗಿರ್ಬೋದು ಸರ್, ನಂತರ ದನಗಳಿಗೆ ಕೊಡುವಂತಹ ಆಹಾರ ಸರ್, ಸಮತೋಲನ ಪಶು ಆಹಾರ ಅಂತ ಹೇಳ್ತೀವಿ, ಆಮೇಲೆ ಕೊಟ್ಟಿಗೆ ನಿರ್ಮಾಣ ಆಗಿರ್ಬೋದು, ಆಮೇಲೆ ಆರೋಗ್ಯದ ರಕ್ಷಣೆ ಸರ್. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಸರ್, ಈ ಹಾಲು ಒಂದು ಸಂಪೂರ್ಣ ಸಮತೋಲನ ಪೌಷ್ಟಿಕ ಆಹಾರ ಆಗಿರೋದ್ರಿಂದ ಸಸ್ತನಿ ವರ್ಗದ ಹೈನು ರಾಸುಗಳು ತಮ್ಮ ಕೆಚ್ಚಲಿನಲ್ಲಿ ಉತ್ಪಾದಿಸುವ ಒಂದು ಬಿಳಿ ದ್ರವ ರೂಪ ನಾವು ಅದಕ್ಕೆ ಹಾಲಂತ ಕರಿತೀವಿ ಸರ್. ಸರ್, ಈಗ ಕೊಟ್ಟಿಗೆ ನಿರ್ಮಾಣ ಮಾಡ್ಕೋಬೇಕಾಗ್ತದಲ್ಲ, ಈ ಕೊಟ್ಟಿಗೆ ನಿರ್ಮಾಣ ಹೇಗಿರ್ಬೇಕು ಅಂದ್ರೆ ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ಕೊಟ್ಟಿಗೆ ಇಂಪಾರ್ಟೆಂಟ್ ಸರ್. ಅದು ಹೇಗಿರ್ಬೇಕು ಅನ್ನೋದು. ಸೊ ಫಸ್ಟಿಗೆ ನಾವು ದನಗಳ ತರಕ್ಕಿಂತ ಮುಂಚಿತವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡೋದು ಬಹಳಷ್ಟು ಅತ್ಯವಶ್ಯಕ ಸರ್. ಸಮತಟ್ಟಾದ ಒಂದು ಎತ್ತರದಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡಬೇಕು. ಆ ಕೊಟ್ಟಿಗೆ ಹೆಂಗ್ ನಿರ್ಮಾಣ ಮಾಡ್ಬೇಕಂದ್ರೆ ಸರ್, ಸ್ಥಳೀಯವಾಗಿ ಸಿಗುವಂತಹ ಸಾಮಗ್ರಿಗಳು ತಗೊಂಡು ನಾವು ಕೊಟ್ಟಿಗೆ ನಿರ್ಮಾಣ ಮಾಡಬೇಕು. ಕೊಟ್ಟಿಗೆ ಎಲ್ಲಿ ನಿರ್ಮಾಣ ಮಾಡ್ಬೇಕಂತಂದ್ರೆ ರಸ್ತೆ ಸೌಲಭ್ಯ ಇರಬೇಕು ಸರ್, ಆಮೇಲೆ ವಿದ್ಯುತ್ ಶಕ್ತಿ ಇರಬೇಕು, ನಂತರ ಏನಪ್ಪಾ ಅಂತಂದ್ರೆ ಅಲ್ಲಿ ಶುದ್ಧ ನೀರು ಕೂಡ ಒಂದು ಅಲ್ಲಿ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಸರ್. ಈಗ ಕೊಟ್ಟಿಗೆ ನಿರ್ಮಾಣ ಮಾಡ್ಬೇಕಾದ್ರೆ ಕೆಲವರಲ್ಲಿ ಹೇಳ್ತಾರೆ ಸರ್, ಪೂರ್ವದಿಂದ ಪಶ್ಚಿಮಕ್ಕೆ ಇರ್ಬೇಕು, ಗಾಳಿ ಆಡಂಗಿರ್ಬೇಕು, ಇಲ್ಲ ಈ ತರ ಏನೋ ಒಂದು ವೈಜ್ಞಾನಿಕವಾಗಿ ಇದೇ ರೀತಿ ಇರ್ಬೇಕಂತ ಹೇಳ್ತಾರೆ. ಯಾವ ರೀತಿ ಇರ್ಬೇಕಂತ ಹೇಳ್ತಾರೆ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ ಸರ್. ಕೊಟ್ಟಿಗೆ ನಾವು ನಿರ್ಮಾಣ ಮಾಡುವಾಗ ಕೊಟ್ಟಿಗೆ ಉದ್ದನೆ ಭಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಕಟ್ಬೇಕು ಸರ್. ಸೊ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಕಟ್ಟಾಗ ಏನಾಗುತ್ತೆ, ಅಲ್ಲಿ ಗಾಳಿ ಬೆಳಕು ಒಳಗಡೆ ಬೀಳುತ್ತೆ. ಸೊ ಅವಾಗ ಏನಾಗುತ್ತೆ, ಹಸುಗಳು ಅಥವಾ ಪಶುಗಳು ಆರೋಗ್ಯವಾಗಿರುತ್ತೆ ಸರ್. ಸೊ ಅದಕ್ಕೆ ನಾವು ಉದ್ದನೆ ಭಾಗದಲ್ಲಿ ನಿರ್ಮಾಣ ಮಾಡಬೇಕು. ಆಮೇಲೆ ರಾಸುಗಳನ್ನು ಕಟ್ಟಬೇಕಾದ್ರೂ ಕೆಲವರು ಮೇವ್ ಹಾಕ್ಲಿಕ್ಕೆ ಒಂದು ಜಾಗ ಮಾಡಿರ್ತಾರೆ, ಮತ್ತೆ ಆ ಕಡೆ ಈ ಕಡೆ ಅವನ್ನ ಕಟ್ಟಲಿಕ್ಕೆ ಇದ್ ಮಾಡಿರ್ತಾರೆ. ಇದ್ರ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋ. ಸೊ ಆಕ್ಚುಲಿ ಕೊಟ್ಟಿಗೆಯಲ್ಲಿ ಒಂದು ಮನೆಯಲ್ಲಿ ಕಟ್ಟುವ ಪದ್ಧತಿ ಅಂತ ಬರುತ್ತೆ ಸರ್. ಈ ಮನೆಯಲ್ಲಿ ಕಟ್ಟುವ ಪದ್ಧತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 2 ರಿಂದ 4 ತಾಸು ಮಾತ್ರ ನಾವು ಹೊರಗಡೆ ಬಿಟ್ಟಿರ್ತೀವಿ. ಉಳಿದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಅಲ್ಲೇ ಅದಕ್ಕೆ ಮೇವಾಗಿರ್ಬೋದು, ನೀರಾಗಿರ್ಬೋದು, ಮತ್ತೆ ಇನ್ನಿತರ ಆಹಾರ ನಾವು ಅಲ್ಲೇ ಕೊಟ್ಟಿ ಅದಕ್ಕೆ ಸಂರಕ್ಷಣೆ ಮಾಡ್ತಾ ಇರ್ತೀವಿ ಸರ್. ಆಮೇಲೆ ಆ ಕೊಟ್ಟಿಗೆ ಹೆಂಗಿರ್ಬೇಕಂತಂದ್ರೆ ಸರ್, ಪ್ರತಿ ದಿವಸ ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಆಮೇಲೆ ಕೊಟ್ಟಿಗೆ ನಿರ್ಮಾಣ ಮಾಡುವಾಗ ಮುಖ್ಯವಾಗಿ ನಾವು ಕೆಲವು ಸ್ಪೆಸಿಫಿಕೇಶನ್ಸ್ ನೋಡ್ಕೋಬೇಕಾಗತ್ತೆ ಸರ್. ಆ ಕೊಟ್ಟಿಗೆ ಹೈಟ್ ಅಂತಂದ್ರೆ ನೆಲದಿಂದ ಚಾವಣಿ 12 ರಿಂದ 15 ಫೀಟ್ ಇರ್ಬೇಕು ಸರ್. ಆಮೇಲೆ 2 ಮಗ್ಗಲು ಗೋಡೆಗಳು 7 ರಿಂದ 10 ಫೀಟ್ ಇರ್ಬೇಕಾಗತ್ತೆ. ಆಮೇಲೆ 2 ಕಡೆ ಗೋಡೆಗಳು ನಿರ್ಮಾಣ ಮಾಡ್ತೀವಿ ಸರ್. ಆ ಗೋಡೆಗಳು 5 ಫೀಟ್ ಇರ್ಬೇಕು. ಆ ಗೋಡೆಗಳ ಮೇಲೆ ನಾವು ಜಾಲರಿ ಹಾಕ್ತಿವಿ, ತಂತಿ ಜಾಲರಿ ಹಾಕ್ತಿವಿ, ಗಾಳಿ ಆಡ್ಲಿಕ್ಕೆ. ಅದೊಂದು 5 ಫೀಟ್ ಇರ್ಬೇಕು ಸರ್. ಆಮೇಲೆ ಕೊಟ್ಟಿಗೆ ಒಳಗಡೆ ನಾವು ದಾವಣಿ ಅಂತ ಮಾಡ್ತೀವಿ ಮೇವ್ ಹಾಕೋಗೋಸ್ಕರ. ಸೊ ಅದು ಎಷ್ಟು ಇರ್ಬೇಕು, ದನಗಳ ಕಡೆಗೆ ಒಂದು 2 ಫೀಟ್ ಹೈಟ್ ಇರ್ಬೇಕು ಸರ್. ಆಮೇಲೆ ಅಗಲ ಏನಪ್ಪಾ ಅಂತಂದ್ರೆ 1 ಫೀಟ್ ಇರ್ಬೇಕಾಗುತ್ತೆ ಸರ್. ಸೊ ಇಷ್ಟು ನಾವು ಜಾಸ್ತಿ ಬಗ್ಲಾರ್ದಂಗೆ ಮೇವು ತಿನ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಆಮೇಲೆ ಮನೆಯಲ್ಲಿ ಕಟ್ಟುವ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ಅಂತಂದ್ರೆ ಸರ್, ಒಂದು ದನಕ್ಕೆ 50 ರಿಂದ 60 ಚದರ ಅಡಿ ಸ್ಥಳ ಬೇಕಾಗತ್ತೆ. ಸೊ ಅಷ್ಟು ನೋಡ್ಕೊಂಡು ನಾವು ಕೊಟ್ಟಿಗೆ ನಿರ್ಮಾಣ ಮಾಡಬೇಕು. ನಂತರ ಇನ್ನೊಂದು ಏನಂತಂದ್ರೆ, ಒಂದು ದನಕ್ಕೆ ಅಥವಾ ಒಂದು ಆಕಳಿಗೆ 7 ಅಡಿ ಉದ್ದ, ಆಮೇಲೆ 5 ಅಡಿ ಅಗಲ ಏನಪ್ಪಾ ಅಂತಂದ್ರೆ ಜಾಗ ಬೇಕಾಗತ್ತೆ ಸರ್. ಸೊ ಇಷ್ಟು ನೋಡ್ಕೊಂಡು ನಾವು ಕೊಟ್ಟಿಗೆ ನಿರ್ಮಾಣ ಮಾಡ್ಕೋಬೇಕು. ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ
ಈ ಹಸು ಸಾಕಣೆ ಮಾಡೋರು ಅಥವಾ ಎಮ್ಮೆ ಸಾಕಣೆ ಮಾಡೋರು ಬಹಳಷ್ಟು ಜನ ಹಳ್ಳಿಗಳಲ್ಲಿ 1-2 ಇತಾವ, ಇಲ್ಲಾಂದ್ರೆ 5-6 ಇಷ್ಟು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಮನೆ ಹೊರಗನೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಟೆಂಪ್ರರಿ ಶೆಡ್ ಗಿಡ್ಡ ಹಾಕಿರ್ತಾರೆ. ಈ ರೀತಿ ಒಂದು ಪದ್ಧತಿ ಮಾಡ್ತಿರ್ತಾರೆ. ಈಗ ಅಲ್ಲೇ ನೀವೇನು ಹೇಳಿದ್ರಲ್ಲಿ ಮೇವ್ ಹಾಕಿ ಮೇಯಿಸಿ ಅಲ್ಲೇ ಇದ್ ಮಾಡೋದ್ರಿಂದ ಹೊರಗೆ ಬಿಡುವಂತದ್ದು ಬಹಳ ಕಡಿಮೆ. ಹಾಗಾಗಿ ಈ ಒಂದು ಕೊಟ್ಟಿಗೆ ನಿರ್ಮಾಣ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ. ಸರ್, ಈಗ ಕೊಟ್ಟಿಗೆ ನಿರ್ಮಾಣ ತಾವು ಏನ್ ಹೇಳ್ತಾರೆ ಇದೇ ರೀತಿ ಮಾಡ್ಬೇಕಂತ, ಅದು ಮಾಡ್ಕೊಂಡಾದ್ಮೇಲೆ ನಾವು ಹಸುಗಳು ತರಬೇಕಂತ ಯೋಚನೆ ಮಾಡ್ತೀವಿ ಸಾಮಾನ್ಯವಾಗಿ. ಈಗ ಒಂದು ಹಸು ಖರೀದಿ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಅನುಭವ ಬೇಕಾಗುತ್ತೆ. ಯಾವ ರೀತಿ ಹಸು ನಾವು ಖರೀದಿ ಮಾಡ್ಬೇಕಾಗುತ್ತೆ, ನಾವು ಖರೀದಿ ಮಾಡಿದ ಎಷ್ಟು ದಿನದಲ್ಲಿ ನಮ್ಗೆ ಹಾಲು ಸಿಗಂಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾವ್ಯಾವ ಅಂಶಗಳನ್ನ ನಾವು ಗಮನ ಹರಿಸಬೇಕಾಗತ್ತೆ? ಸರ್, ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ತುಂಬಾ ಜನ ರೈತ ಬಾಂಧವರಿಗೆ ಆಕಳುಗಳ ಖರೀದಿ ಮಾಡುವಾಗ ತುಂಬಾ ಮೋಸ ಹೋಗುವ ಒಂದು ಸಾಧ್ಯತೆ ಇರುತ್ತೆ ಸರ್. ಸೊ ಅಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕು, ಉತ್ತಮ ಪಶುಗಳು ಖರೀದಿ ಮಾಡುವಾಗ ಒಂದು 5-6 ಅಂಶಗಳು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ 1-2 ಸೂಲದ ದನಗಳು ನಾವು ಖರೀದಿ ಮಾಡ್ಬೇಕು. ಅಂತಂದ್ರೆ 1 ಅಥವಾ 2 ಕರು ಹಾಕಿರುವಂತ ಒಂದು ದನಗಳು ಖರೀದಿ ಮಾಡ್ಬೇಕಾಗತ್ತೆ. ನಂತರ ಆ ದನಗಳ ವಯಸ್ಸು ಏನಂತಂದ್ರೆ 7-8 ವರ್ಷದ ಆಕಳುಗಳು ಖರೀದಿ ಮಾಡಿದ್ರೆ ಉತ್ತಮ. ರೈತ ಬಾಂಧವರು ಕೆಲವು ಪ್ರಶ್ನೆ ಕೇಳ್ಬೋದು, 7-8 ವರ್ಷದ ದನಗಳು ಅವರಿಗೆ ಮಾತಾಡಕ್ ಬರೋದಿಲ್ಲ ಆಕಳುಗಳಿಗೆ ಹೆಂಗ ಅಂತ. ಸೊ ಅದರ ಹಲ್ಲುಗಳ ಮೇಲೆ ನಾವೇನಪ್ಪಾ ಅಂತಂದ್ರೆ ಇಷ್ಟ ಆಗಿರ್ಬೋದು ಅಂತ ನಾವು ಕಂಡುಹಿಡಿಬಹುದು ಸರ್. ನಂತರ ಹೆಚ್ಚು ಹಾಲು ಕೊಡುವ ಆಕಳುಗಳು ಏನಿರುತ್ತೆ ಅಂತಂದ್ರೆ ಬಹಳ ಸೌಮ್ಯ ಸ್ವಭಾವದಾಗಿರುತ್ತೆ ಸರ್. ಅಂದ್ರೆ ಗರೀಬಾಗಿರುತ್ತೆ, ಹೊಡೆದಿಲ್ಲ. ಅದ್ರ ಮೇಲೆ ಏನಾದ್ರೂ ಕೈ ಆಡಿಸ್ರಿ ಆಕಳ ಮೇಲೆ ಅಂತಂದ್ರೆ ಮೃದುವಾದ ಕೂದಲು ಮತ್ತೆ ನುಣುಪಾದ ಚರ್ಮ ಏನಪ್ಪಾ ಅಂತಂದ್ರೆ ನಮ್ಗೆ ಕಾಣಿಸ್ತಾ ಇರುತ್ತೆ ಸರ್. ಆಮೇಲೆ ಅದ್ರ ಕಣ್ಣುಗಳು ನೋಡಿದಾಗ ತುಂಬಾ ಕಾಂತಿಯುಕ್ತ ಕಣ್ಣುಗಳು, ಚುರುಕಾಗಿರುತ್ತೆ. ಕಣ್ಣುಗಳು ಚುರುಕಾಗಿದೆ ಅಂತಂದ್ರೆ ಅದು ಆರೋಗ್ಯವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ಇನ್ನೊಂದು ಮುಖ್ಯವಾಗಿ ಉತ್ತಮ ಪಶುಗಳು ನಾವು ಆಯ್ಕೆ ಮಾಡುವಾಗ ಅದ್ರ ಕೆಚ್ಚಲು ನೋಡ್ಬೇಕು ಸರ್. ಕೆಚ್ಚಲು ದೊಡ್ಡದಾಗಿರ್ಬೇಕು. ಆಮೇಲೆ ಕೆಚ್ಚಲ ಮೇಲೆ ರಕ್ತನಾಳಗಳು ಕಾಣಿಸ್ತಾ ಇರ್ಬೇಕು ಸರ್. ಈಗ ಯಾವ ರೀತಿ ನಮ್ ಕೈ ಮೇಲೆ ನರ ಹೆಂಗ್ ಕಾಣಿಸ್ತದಲ್ಲ ಸರ್, ಆ ನರ ಅಥವಾ ರಕ್ತನಾಳಗಳು ಕೆಚ್ಚಲ ಮೇಲೆ ಇತ್ತಂತಂದ್ರೆ ಅದು ಗುಣಮಟ್ಟದ ಆಕಳು ಅಥವಾ ಹೆಚ್ಚು ಹಾಲು ಕೊಡುವಂತ ಆಕಳು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ಆಮೇಲೆ ಮೊಲೆತೊಟ್ಟುಗಳ ಕೆಳಗಡೆ ನಮ್ ಅಂಗೈ ಇಟ್ಟಿವಿ ಅಂತಂದ್ರೆ ಆ 4 ಮೊಲೆತೊಟ್ಟುಗಳು ನಮ್ಮ ಕೈಗೆ ಸಮಾನವಾಗಿ ಹತ್ತಿರ್ಬೇಕು ಸರ್. ಸಾಧ್ಯ ಆದ್ರೆ ಪಶು ವೈದ್ಯರನ್ನು ನಾವು ಕರ್ಕೊಂಡು ಹೋಗಿ ಆಕಳುಗಳು ಖರೀದಿ ಮಾಡಿದ್ರೆ ತುಂಬಾ ಉತ್ತಮ ಸರ್. ಸರ್, ಈಗ ಭಾರತದಲ್ಲಿ ಯಾವ್ಯಾವ ರೀತಿಯ ಒಂದು ಹಸುವಿನ ತಳಿಗಳಿದಾವೆ, ಅದರಲ್ಲಿ ನಮ್ಮ ಭಾಗಕ್ಕೆ ಸಾಕಾಣಿಕೆ ಮಾಡ್ಲಿಕ್ಕೆ ಯಾವ ಒಂದು ತಳಿಗಳು ಸೂಕ್ತ ಅಂತ ಹೇಳ್ತಾರೆ? ನಮ್ಮ ಭಾರತದಲ್ಲಿರುವಂತಹ ಪ್ರಮುಖ ಹೈನು ತಳಿಗಳಂತಂದ್ರೆ ಸರ್, ಈಗ ಸಹಿವಾಲ್ ಅಂತಿದೆ, ಸಿಂಧಿ ಅಂತಿದೆ, ಗಿರ್ ಅಂತಿದೆ ಸರ್, ಥಾರ್ಪರ್ಕರ್ ಅಂತಿದೆ. ಆಮೇಲೆ ಕೆಲವು ಉಭಯ ತಳಿಗಳಂತಿದೆ ಸರ್. ಭಾರತದಲ್ಲಿ ಕೆಲವು ಉಭಯ ತಳಿಗಳಂತಂದ್ರೆ ಅದು ನಾವು ಕೃಷಿಗೋಸ್ಕರ ಉಪಯೋಗ ಮಾಡ್ತೀವಿ, ಹೈನು ರಾಸುಗಳು ಮತ್ತೆ ಹೈನುಗಾರಿಕೆ ಸಲುವಾಗಿ ನಾವು ಉಪಯೋಗ ಮಾಡ್ತೀವಿ. ಅದರಲ್ಲಿ ದೇವಣಿ ಅಂತ ಬರುತ್ತೆ ಸರ್. ಆಮೇಲೆ ಇನ್ನೊಂದು ಒಂಗಲ್ ಅಂತ ಬರುತ್ತೆ, ಹರಿಯಾಣ ಅಂತ ಬರುತ್ತೆ, ಮತ್ತೆ ಕಾಂಕ್ರೇಜ್ ಅಂತ ಬರುತ್ತೆ ಸರ್. ಈಗ ಮುಖ್ಯವಾಗಿ ಬೀದರ್ ಮತ್ತೆ ಕಲಬುರಗಿ ಭಾಗಕ್ಕೆ ಸೂಕ್ತ ಆಗಿರುವಂತ ತಳಿ ಅಂತಂದ್ರೆ ನಾವು ದೇವಣಿ ಸಾಕ್ತಿವಿ ಸರ್ ಮುಖ್ಯವಾಗಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ರೈತರು ಏನಪ್ಪಾ ಅಂತಂದ್ರೆ ಇವನ್ ಗಿರ್ ಆಕಳನ್ನು ಸಹ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸರ್. ಯಾವ್ದು ಉತ್ತಮ ಅಂತ ಹೇಳ್ತಾರೆ ಸರ್? ಉತ್ತಮ ಅಂತ ಅಂದಾಗ ಸರ್, ಅದು ಈಗ ನಮ್ಮ ಎಸ್ಪೆಷಲಿ ಬೀದರ್ ಭಾಗದಲ್ಲಿ ದೇವಣಿ ಆಕಳಿದೆ. ಸೊ ಆ ಆಕಳ ಏನಪ್ಪಾ ಅಂದ್ರೆ ನಾವು ಕೃಷಿಗೂ ಉಪಯೋಗ ಮಾಡಬಹುದು ಮತ್ತು ಹೈನುಗಾರಿಕೆನೂ ಉಪಯೋಗ ಮಾಡಬಹುದು. ಬಟ್ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಕಡಿಮೆ ಇದೆ ಸರ್. 1-1.5 ಅಥವಾ 2 ಲೀಟರ್ ಹಾಲು ಕೊಡಬಹುದು ಸರ್. ಈಗ ಸರ್, ನಾವು ಕೇಳ್ತೀವಿ ಈ ಜೆರ್ಸಿ, HF ಈ ತರ ಎಲ್ಲ ತಳಿಗಳಂತ ಹೇಳ್ತಾರಲ್ಲ, ಹೌದು ಸರ್, ಇವು ಎಷ್ಟು ನಮಗೆ ಲಾಭದಾಯಕ ಅಥವಾ ಇನ್ನು ನಾವು ಸಾಕಾಣಿಕೆ ಮಾಡದ ಸೂಕ್ತನೋ ಹೇಗೆ ಅನ್ನೋದು? ಸರ್, ವಿದೇಶ ತಳಿಗಳು ಅಂತಂದ್ರೆ ಮುಖ್ಯವಾಗಿ 2 ವಿದೇಶಿ ತಳಿ ಇದೆ ಸರ್. ಒಂದು ಜೆರ್ಸಿ ಮತ್ತೆ ಇನ್ನೊಂದು HF ಅಂತ ಕರಿತೀವಿ, ಹೋಲ್ಸ್ಟಿನ್ ಫ್ರಿಜಿಯನ್. ಸೊ ಈ 2 ಆಕಳುಗಳು ಜಾಸ್ತಿ ಹಾಲು ಉತ್ಪಾದನೆ ಮಾಡುತ್ತೆ. ಬಟ್ ಇವು ಏನಂತಂದ್ರೆ ವಿದೇಶದಲ್ಲಿ ಇರುತ್ತೆ, ನಮ್ಮ ಭಾರತ ಭಾಗಕ್ಕೆ ಸೂಟ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಸರ್, ಮಿಶ್ರ ತಳಿ ಆಕಳುಗಳಂತ ನಾವು ಮಾಡ್ಕೋತೀವಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಜವಾರಿ ಆಕಳುಗಳು ಕೊಡುವ ಹಾಲಿನ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಈ ವಿದೇಶಿ ತಳಿಗಳು ಹೋರಿ ಏನಿರುತ್ತಲ್ಲ ಸರ್, ಜರ್ಸಿ ಹೋರಿ ಆಗಿರ್ಬೋದು ಅಥವಾ HF ಹೋರಿಗಳಿಂದ ನಾವು ವೀರ್ಯ ಸಂಗ್ರಹಣೆ ಮಾಡ್ಕೊಂಡು ಕೃತಕ ಗರ್ಭಧಾರಣೆ ಮಾಡಿ ಆ ಒಂದು ಹುಟ್ಟುವ ಪೀಳಿಗೆಗೆ ನಾವು ಮಿಶ್ರ ತಳಿ ಆಕಳ ಅಂತ ಹೇಳ್ತೀವಿ ಸರ್. ಸಾಕಷ್ಟು ಜನ ರೈತರು ಅದು ಮಾಡ್ತಾ ಇದಾರೆ, ಯಾಕಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿ ಅನ್ನೋಗೋಸ್ಕರ ಆ ರೀತಿ ಮಾಡ್ತಾ ಇದಾರೆ ಸರ್. ಸರ್, ಈಗ ತಾವು ಹೇಳಿದ್ರೆ ಮಿಶ್ರ ತಳಿಗಳು ಅಂದ್ರೆ ವಿದೇಶಿ ತಳಿಗಳು ಇದರಿಂದ ಹೆಚ್ಚು ಹಾಲಿನ ಉತ್ಪಾದನೆ ಮಾಡ್ತಾವಂತ ಹೇಳಿ, ಅವಕ್ಕೆ ನಿರ್ವಹಣೆ ಬಹಳ ಇರುತ್ತೆ ಸರ್. ಸಾಮಾನ್ಯವಾಗಿ ಜರ್ಸಿ, HF ಅವಕ್ಕೆ ಪ್ರತಿದಿನ ಸ್ನಾನ ಮಾಡಿಸ್ಬೇಕು. ಆಮೇಲೆ ಪ್ರತಿದಿನ ಟೈಮ್ ಟು ಟೈಮ್ ಅದಕ್ಕೆ ನೀರಾಗಲ ಮೇವಾಗ್ಲೇ ಕೊಡಬೇಕಾಗುತ್ತೆ. ಆಮೇಲೆ ನಮ್ಮ ದೇಶೀಯ ತಳಿಗಳಿಗಿಂತ ಹೆಚ್ಚು ನಿರ್ವಹಣೆ ಮಾಡಬೇಕಾಗುತ್ತೆ. ಹೌದು ಸರ್. ಅದರಿಂದ ನೀವು ಮಿಶ್ರ ತಳಿ ತೆಗಿತೀವಿ ಅಂತ ಹೇಳಿದ್ರಲ್ಲ, ಹೌದು ಸರ್. ಏನು ವಿಶೇಷ ಅನ್ನೋದು? ಈಗ ಮಿಶ್ರ ತಳಿ ಅಂತಂದ್ರೆ ಸರ್, 1 ಅಥವಾ ಹೆಚ್ಚು ಶುದ್ಧ ತಳಿಗಳ ಸಂಕರಣದಿಂದ
ಪಡೆದ ಒಂದು ಪೀಳಿಗೆಗೆ ನಾವು ಮಿಶ್ರ ತಳಿ ಅಂತ ಹೇಳ್ತೀವಿ ಸರ್. ಈಗ ನಮ್ಮ ದೇಸಿ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಮಿಶ್ರ ತಳಿಗಳ ಕರ್ವಿನ ಬೆಳವಣಿಗೆ ಏನಂತಂದ್ರೆ ಫಾಸ್ಟ್ ಆಗಿರುತ್ತೆ ಸರ್, ಶೀಘ್ರವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಆಮೇಲೆ ಮಣಕಗಳು ಏನಂತಂದ್ರೆ 12ರಿಂದ 24 ತಿಂಗಳಿಗೆ ಬೆದೆಗೆ ಬಂದು ಕಟ್ಕೋತಾವ ಸರ್. ನಂತರ ಮಿಶ್ರ ತಳಿಗಳು 12ರಿಂದ 15 ತಿಂಗಳಿಗೆ ಒಂದೊಂದು ಕರು ಹಾಕುತ್ತೆ ಸರ್. ಅದು ನಾವೇನ್ ಹೇಳ್ತೀವಿ, ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಾದ್ರೆ ವರ್ಷಕ್ಕೊಂದು ಕರು ಬೇಕಂತ ಹೇಳ್ತೀವಿ. ಅದು ನಾವು ಮಿಶ್ರ ತಳಿ ಆಕಳಲ್ಲಿ ನಾವು ನೋಡ್ಬೋದು ಸರ್. ಈ ಮಿಶ್ರ ತಳಿ ಆಕಳುಗಳು ಏನ್ ಮಾಡ್ತದೆ ಅಂತಂದ್ರೆ ಸರ್, ಹೆಚ್ಚು ಹಾಲು ಕೊಡುತ್ತೆ. ಆಮೇಲೆ ಅದರ ಜೀವಾವಧಿಯಲ್ಲಿ ಹೆಚ್ಚು ಕರುಗಳು ಕೊಡುವ ಒಂದು ಸಾಮರ್ಥ್ಯನೂ ಸಹ ಹೊಂದಿರುತ್ತೆ ಸರ್. ಆಮೇಲೆ ಈ ಮಿಶ್ರತಳಿ ಆಕಳುಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್. ವಿದೇಶಿ ತಳಿಗಳಕ್ಕಿಂತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಸರ್. ಸರ್, ಈಗ ಹಾಲಿನ ಉತ್ಪಾದನೆ ಗಮನಿಸಿದ್ರೆ ಈಗ ವಿದೇಶಿ ತಳಿಗಳು ಮತ್ತೆ ದೇಶಿ ತಳಿಗಳು, ನಾವು ಆಕಳುಗಳ ಬಗ್ಗೆ ಮಾತಾಡ್ತಿದ್ದೀವಿ. ಜೊತೆಗೆ ನಮ್ಮಲ್ಲಿ ಇನ್ನೂ ಒಂದು ಹೈನು ಉತ್ಪಾದನೆ ಮಾಡ್ಲಿಕ್ಕೆ ನಮ್ಮಲ್ಲಿ ಎಮ್ಮೆನೂ ಬಹಳ ಮುಖ್ಯ ಆಗುತ್ತೆ. ಸಾಕಷ್ಟು ಹಾಲು ಕೊಡ್ತವೆ. ನಮ್ಮ ದೇಶಿ ತಳಿಗಳಿಗಿಂತ ಎಮ್ಮೆಗಳು ಜಾಸ್ತಿ ವಿದೇಶಿ ತಳಿಗಳಿಗೆ ನಾವು ಕಂಪೇರ್ ಮಾಡಕ್ ಆಗಲ್ಲ. ದೇಶಿ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಎಮ್ಮೆ ಜಾಸ್ತಿ ಕೊಡ್ತಾವೆ. ಹೌದು ಸರ್. ನಮ್ಮಲ್ಲಿ ಯಾವ ರೀತಿ ತಳಿಗಳು ಇದಾವೆ ಸರ್ ಎಮ್ಮೆ? ಈಗ ನಮ್ಮ ಭಾರತದಲ್ಲಿ ಸರ್ ಎಮ್ಮೆ ತಳಿಗಳಂತಂದ್ರೆ ಒಂದು ಸುರುತಿ ಅಂತ ಬರುತ್ತೆ ಸರ್, ಮುರ್ರಾ ಅಂತಿದೆ, ಧಾರವಾಡಿ ಎಮ್ಮೆ ಅಂತಿದೆ, ಆಮೇಲೆ ಪಂಡ್ರಪುರಿ ಅಂತಿದೆ ಸರ್. ಸೊ ಮುಖ್ಯವಾಗಿ ಈ 4 ಅಥವಾ 5 ಎಮ್ಮೆ ತಳಿಗಳಲ್ಲಿ ಭಾರತದಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಎಮ್ಮೆ ತಳಿ ಅಂತಂದ್ರೆ ಅದು ನಾವು ಮುರ್ರಾ ಅಂತ ಹೇಳ್ತೀವಿ ಸರ್. ಮುರ್ರಾ ಅಂತ ಸರ್. ಸೊ ಯಾಕಂತಂದ್ರೆ ಇದು ಹಾಲು ಕೊಡುವ ಒಂದು ಸಾಮರ್ಥ್ಯ ಇದಕ್ಕೆ ಜಾಸ್ತಿ ಇದೆ ಸರ್. ಸೊ ಸುಮಾರು ನಮ್ಮ ಬೀದರ್ ಭಾಗ ಮತ್ತೆ ಕಲಬುರಗಿ ಭಾಗದಲ್ಲಿ ರೈತರು ಮುರ್ರಾ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಆ ಒಂದು ಎಮ್ಮೆಯಿಂದ 12ರಿಂದ 15 ಲೀಟರ್ ಹಾಲು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯ ಈ ಮುರ್ರಾ ತಳಿಗಳು ಹೊಂದಿದೆ ಸರ್. ಸರ್, ಈಗ ದನಗಳ ಗರ್ಭಧಾರಣೆ ಮಾಡಿಂದ ಹೌದು ಸರ್, ಅದಕ್ಕೆ ಆರೈಕೆ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನಿರ್ವಹಣೆ ಹೆಚ್ಚು ಮಹತ್ವ ಪಡಿತೈತೆ. ಯಾಕಂದ್ರೆ ನಮಗೆ ಹೆಚ್ಚು ಹಾಲಿನ ಉತ್ಪಾದನೆ ಬೇಕಂದ್ರೆ ಅದರ ಗರ್ಭಧಾರಣೆ ಟೈಮ್ನಲ್ಲಿ ಬಹಳ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಹೌದು ಸರ್. ಏನೇನು ಒಂದು ಅಂಶಗಳನ್ನ ನಾವು ಅಲ್ಲಿ ಪಾಲನೆ ಮಾಡ್ಬೇಕಂತ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಗರ್ಭಧರಿಸಿದ ದನಗಳ ಪಾಲನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೈನುಗಾರಿಕೆಯಲ್ಲಿ. ಈ ಗರ್ಭಧರಿಸಿದ ದನಗಳನ್ನ ನಾವು ಸ್ವಚ್ಛವಾದ ಒಂದು ಕೊಟ್ಟಿಗೆಯಲ್ಲಿ ನಾವು ಕಟ್ಟಬೇಕಾಗತ್ತೆ ಸರ್. ಅದಕ್ಕೆ ಪ್ರತಿ ದಿವಸ ಸ್ನಾನ ಮಾಡಿಸೋದಾಗಿರ್ಬೋದು. ಆಮೇಲೆ ಮಣಕಗಳಿಗೆ ಅಂಟು ಮತ್ತು ಸಾಂಕ್ರಾಮಿಕ ರೋಗಗಳು ಬರದ ಹಾಗೆ ನಾವು ಯೋಗ್ಯ ಸಮಯದಲ್ಲಿ ಅದಕ್ಕೆ ಟೈಮ್ ಟು ಟೈಮ್ ಲಸಿಕೆಗಳು ಹಾಕಿಸ್ಬೇಕಾಗತ್ತೆ ಸರ್. ವಿಶೇಷವಾಗಿ 5ನೇ ಮತ್ತು 6ನೇ ತಿಂಗಳ ಗರ್ಭ ವ್ಯವಸ್ಥೆಯಲ್ಲಿ ಇದ್ದಾಗ ಅದಕ್ಕೆ ನಾವು ಜಂತು ನಿವಾರಕ ಔಷಧಿ ಕೊಡಿಸ್ಬೇಕಾಗತ್ತೆ ಸರ್. ಗರ್ಭಧಾರಣೆ ಆದ ನಂತರ ನಾವು ಆರೈಕೆ ಎಲ್ಲ ಮಾಡ್ತೀವಿ, ಆಮೇಲೆ ಕರನು ಹಾಕುತ್ತೆ ಸರ್. ನಂತರ ಈಗ ನಮಗೆ ಹಾಲು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಆ ಟೈಮ್ನಲ್ಲಿ ಅದಕ್ಕೆ ಯಾವ ರೀತಿ ಒಂದು ಆರೈಕೆ ಮಾಡ್ಬೇಕಾಗುತ್ತದೆ? ಅಂದ್ರೆ ಮೇವು ಕೊಡೋದಿರ್ಬೋದು, ಅದಕ್ಕೆ ಔಷಧ ಕೊಡೋದಿರ್ಬೋದು, ಏನೇನು ಅಂಶಗಳನ್ನ ನಾವು ಅಲ್ಲಿ ಪಾಲನೆ ಮಾಡ್ಬೇಕಾಗುತ್ತೆ? ಮುಖ್ಯವಾಗಿ ಸರ್, ಈ ಹಾಲು ಹಿಂಡುವ ದನಗಳ ಪಾಲನೆ ಬಗ್ಗೆ ಹೇಳ್ಬೇಕಾದ್ರೆ ಹಾಲು ಹಿಂಡೋಕ್ಕಿಂತ ಮುಂಚಿತವಾಗಿ ನಾವ್ ಏನ್ ಮಾಡ್ಬೇಕು ಸರ್, ಫಸ್ಟ್ ಕೊಟ್ಟಿಗೆ ಸ್ವಚ್ಛತೆ ಮಾಡ್ಕೋಬೇಕಾಗತ್ತೆ. ನಂತರ ಅದಕ್ಕೆ ಸ್ನಾನ ಮಾಡಿಸ್ಬೇಕಾಗತ್ತೆ ಸರ್. ನಂತರ ಕೆಚ್ಚಲು ಚೆನ್ನಾಗಿ ತೊಳೆದು ಒಂದು ಒಣಗಿರುವಂತ ಬಟ್ಟೆಯಿಂದ ಒರೆಸಿ, ನಂತರ ಯಾವ ವ್ಯಕ್ತಿ ಹಾಲು ಕರಿತಾನಲ್ಲ ಸರ್, ಆ ವ್ಯಕ್ತಿ ಕೈನು ಸಾಬೂನಿಂದ ತೊಳೆದು ಹಾಲು ಕರಿಲಿಕ್ಕೆ ಪ್ರಾರಂಭ ಮಾಡ್ಬೇಕಾಗತ್ತೆ ಸರ್. ನಮ್ಮ ರೈತ ಬಾಂಧವರು ಕೆಲವು ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸರ್, ಹಾಲು ಹಿಂಡುವ ಒಂದು ಕಾರ್ಯ ಸುಲಭವಾಗ್ಲಿ ಅಂತ ಅವರು ಮೊಲೆ ತೊಟ್ಟೆಗಳಿಗೆ ಎಣ್ಣೆ ಹಚ್ಚೋದು ಅಥವಾ ಬೆಣ್ಣೆ ಹಚ್ಚಿ ಹಾಲು ಹಿಂಡುವ ಒಂದು ಕಾರ್ಯ ಮಾಡ್ತಾರೆ. ಬಟ್ ಅದು ತಪ್ಪು ಒಂದು ಅಭ್ಯಾಸ ಅಂತ ನಾನು ಹೇಳ್ತೀನಿ ಸರ್. ಮತ್ತೆ ಯಾವ ರೀತಿ ಹಿಂಡಬೇಕಾಗುತ್ತೆ? ಮುಖ್ಯವಾಗಿ ಅಂತಂದ್ರೆ ಸರ್, ಅದನ್ನ ಹೇಳಿದೆ ನಿಮ್ಗೆ, ಕೆಚ್ಚಲು ಚೆನ್ನಾಗಿ ತೊಳೆದೇನಪ್ಪಾ ಅಂತಂದ್ರೆ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಹಾಲು ಹಿಂಡುವ ಒಂದು ಕಾರ್ಯ ಮಾಡ್ಬೇಕಾಗುತ್ತೆ ಸರ್. ಈಗ ಸಾಮಾನ್ಯವಾಗಿ ಹಾಲು ಹಿಂಡೋದಂದ್ರೆ ಮುಂಜಾನೆ ಸಮಯ ಮತ್ತೆ ಸಂಜೆ ಸಮಯದಲ್ಲಿ. ಹೌದು ಸರ್. ಯಾವ ರೀತಿ ಫಾಲೋ ಮಾಡಬೇಕಾಗುತ್ತೆ? ದನಗಳಿಗೂ ಒಂದು ಸೈಕಾಲಜಿ ಇರುತ್ತೆ ಸರ್. ನಿಗದಿತ ಸಮಯದಲ್ಲಿ ಹಾಲು ಹಿಂಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಾವು ಹೆಚ್ಚಿನ ಹಾಲು ಉತ್ಪಾದನೆ ಮಾಡಬಹುದು ಸರ್. ಈಗ ಮುಖ್ಯವಾಗಿ ರೈತರು ಬೆಳಗ್ಗೆ 6 ಗಂಟೆಗೆ ಹಾಲು ಹಿಂಡ್ತಾ ಇದಾರೆ ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಅವ್ರು ಹಾಲು ಹಿಂಡಬೇಕಾಗುತ್ತೆ ಸರ್. ಸಾಯಂಕಾಲ 6 ಗಂಟೆಗೆ ಹಿಂಡ್ತಾ ಇದಾರೆ ಅಂತಂದ್ರೆ ಸಾಯಂಕಾಲ 6 ಗಂಟೆಗೆ ಅವ್ರು ಹಾಲು ಹಿಂಡ್ಬೇಕು ಸರ್. ಏನಾಗುತ್ತೆ, ಕೆಲವೊಂದು ದಿವಸ 6 ಗಂಟೆಗೆ ಹಿಂಡ್ತಾರೆ, ಇನ್ನೊಂದು ದಿವಸ 5 ಗಂಟೆಗೆ ಹಿಂಡುವ ಒಂದು ಕಾರ್ಯ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ವೇರಿಯೇಷನ್ ಆಗುವ ಒಂದು ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಹಾಲನ್ನು ನಾವು ಯಾವಾಗ್ಲೂ ಮುಷ್ಟಿ ಪದ್ಧತಿಯಲ್ಲಿ ಹಾಲು ಹಿಂಡ್ಬೇಕಾಗುತ್ತೆ ಸರ್. 7ರಿಂದ 8 ನಿಮಿಷದ ಒಳಗಡೆ ನಾವು ಹಾಲು ಹಿಂಡಿದ್ರೆ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಸರ್. ಸರ್, ಹಾಲು ಹಿಂಡೋದು ಮತ್ತೆ ಹಸುನ ಆರೈಕೆ ಮಾಡೋದು ಇದು ಒಂದು ರೀತಿ ಆದ್ರೆ, ಕರು ಹಾಕಿದ ನಂತರ ಕರುನ ಒಂದು ಆರೈಕೆ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಹಾಲು ಬೇಕಂದ್ರೆ ಕರುನು ಚೆನ್ನಾಗಿರ್ಬೇಕಾಗುತ್ತೆ. ಹೌದು ಸರ್. ಹುಟ್ಟಿದ ಕರುಗೆ ನಿರ್ವಹಣೆ ಹೇಗೆ ಮಾಡ್ಬೇಕು? ಕರು ಹುಟ್ಟದ ಕೂಡಲೇ ಏನ್ ಮಾಡ್ಬೇಕು ಸರ್, ಅದ್ರ ಬಾಯಿ ಆಗಿರ್ಬೋದು, ಮೂಗಾಗಿರ್ಬೋದು, ಮತ್ತೆ ಅದ್ರ ದೇಹ ಒಂದು ಒಣಗಿರೋ ಒಂದು ಬಟ್ಟೆ ತಗೊಂಡು ನಾವು ಅದಕ್ಕೆ ಸ್ವಚ್ಛತೆ ಮಾಡಬೇಕಾಗತ್ತೆ ಸರ್. ನಂತರ ಅದ್ರ ಹೊಕ್ಕುಳ ಹುರಿ ನಾವು ದೇಹದಿಂದ 1.5ರಿಂದ 2 ಇಂಚ್ ಬಿಟ್ಟು ಹೊಸ ಬ್ಲೇಡ್ ತಗೊಂಡು ನಾವು ಕಟ್ ಮಾಡ್ಬೇಕಾಗತ್ತೆ ಸರ್. ಆ ಕಟ್ ಮಾಡಿನ ಒಂದು ಸ್ಥಳದಲ್ಲಿ ನಾವು ಟಿಂಕ್ಚರ್ ಐಡಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಸರ್. ಆ ಕೆಮಿಕಲ್ ಹಚ್ಚಿ ನಾವು ಇದು ಮಾಡೋದ್ರಿಂದ ಕಟ್ ಮಾಡಿದ ಒಂದು ಸ್ಥಳದಲ್ಲಿ ಕ್ಯೂ ತುಂಬೋದಾಗಿರ್ಬೋದು ಅಥವಾ ಹುಳ ಬೀಳೋದಾಗಿರ್ಬೋದು ಅದು ಆಗೋದಿಲ್ಲ ಸರ್.
ಆಮೇಲೆ ಕರು ಹುಟ್ಟಿದ ಅರ್ಧ ಗಂಟೆ ಒಳಗೆ ನಾವು ಅದಕ್ಕೆ ಗಿಣ್ಣದ ಹಾಲು ಕಂಪಲ್ಸರಿ ಕುಡಿಸ್ಲೇಬೇಕಾಗುತ್ತೆ ಸರ್. ಸರ್, ಈ ಗಿಣ್ಣದ ಹಾಲು ಅಂತ ಹೇಳಿದ ಕೂಡ ನನಗೆ ನೆನಪಾಯ್ತು. ಇದರ ಮಹತ್ವದ ಬಗ್ಗೆ ತಿಳಿಸಿ ಸರ್. ಸಾಮಾನ್ಯ ಹಾಲಿಗೆ ನಾವು ಕಂಪೇರ್ ಮಾಡಿದಾಗ ಗಿಣ್ಣದ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಸರ್. ಆಮೇಲೆ ಸಸಾರಜನಕ ಪ್ರಮಾಣನೂ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಮುಖ್ಯವಾಗಿ ಜೀವಸತ್ವ ಆಗಿರ್ಬೋದು ಸರ್, ಲವಣಾಂಶಗಳು ಸಾಮಾನ್ಯ ಹಾಲಿನಗಿಂತ 2 ಪಟ್ಟು ಹೆಚ್ಚು ಈ ಗಿಣ್ಣದ ಹಾಲಿನಲ್ಲಿ ಇರುತ್ತೆ ಸರ್. ಹಾಲಿಂಡ ಹಸುಗಳಿಗೆ ನಾವು ಕೊಡುವಂತ ಮೇವನ್ನು ಬಹಳ ಮುಖ್ಯ ಆಗುತ್ತೆ ಸರ್. ಮುಖ್ಯ ನಾವು ಯಾವ ರೀತಿ ಆಹಾರ ಕೊಡಬೇಕು, ಏನ್ ಆಹಾರ ಕೊಡಬೇಕು. ಈಗ ಸಾಮಾನ್ಯವಾಗಿ ನಮಗೆ ಮಳೆಗಾಲದಲ್ಲಿ ಆದ್ರೆ ನಮಗೆ ಹಸಿರು ಮೇವು ಸಿಗುತ್ತೆ, ಹೊಲಗಳಲ್ಲಿ ಸಾಕಷ್ಟು ಇರುತ್ತೆ, ತಂದು ಹಾಕ್ತಿರ್ತಾರೆ. ಬೇಸಿಗೆಯಲ್ಲಿ ನಮಗೆ ಹಸಿರು ಮೇವು ಸಿಗೋದಿಲ್ಲ. ಅದ್ರ ಜೊತೆಗೆ ನಮ್ಗೆ ಹೆಚ್ಚು ಹಾಲಿನ ಇಳುವರಿ ಸಿಗಬೇಕಂದ್ರೆ ಹಿಂಡಿ ಕೊಡೋದಿರ್ಬೋದು ಅಥವಾ ಏನಾದ್ರೂ ಕಾಳು ಕೊಡೋದಿರ್ಬೋದು. ಹೌದು. ಆಹಾರದ ಕ್ರಮದ ಬಗ್ಗೆ ಹೇಳಿ. ನಾವು ಹಸುಗಳಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡಬೇಕು ಅಥವಾ ಕರುಗಳ ಬೆಳವಣಿಗೆ ಚೆನ್ನಾಗಬೇಕಂತಂದ್ರೆ ಆಹಾರ ತುಂಬಾ ಮುಖ್ಯವಾಗಿರುತ್ತೆ ಸರ್. ಸೊ ಆಹಾರದಲ್ಲಿ ನಾವು ಹಸಿರು ಮೇವು ಅಂತ ಬಂದಾಗ ಮುಖ್ಯವಾಗಿ ಒಂದು 4 ಹಸಿರು ಮೇವುಗಳಿದೆ ಸರ್. ಒಂದು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಒಂದಿದೆ, ಇನ್ನೊಂದು ಸೂಪರ್ ನೇಪಿಯರ್ ಅಂತ ಇದೆ, ಇನ್ನೊಂದು COFS 29 ಮತ್ತೆ COFS 31 ಅಂತ ಸರ್. ಇವು 4 ವೆರೈಟಿಗಳು ಮೇವನ್ನು ನಮ್ಮ ರೈತ ಬಾಂಧವರು 1 ಎಕರಲ್ಲಿ 10 ಗುಂಟ ಹಾಕೊಂಡ್ರಂತಂದ್ರೆ ಪ್ರತಿ ದಿವಸ ನಾವು 4 ವೆರೈಟಿ ಮೇವು ದನಗಳಿಗೆ ಕೊಟ್ಟಾಗ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬಹುದು ಸರ್. ಈ ಹಸಿ ಹುಲ್ಲಿನ ಜೊತೆಗೆ ಕಂಪಲ್ಸರಿ ನಾವು ಒಣಗಿನ ಮೇವು ಕೊಡ್ಬೇಕಾಗತ್ತೆ. ಆ ಒಣಗಿನ ಮೇವಿನ ಜೊತೆಗೂ ಸಹ ನಾನು ನಿಮಗೆ ಹೇಳಿದೆ ಸರ್, ದಾಣಿ ಮಿಶ್ರಣ ಅಂತ ನಾವು ಲೋಕಲ್ ಆಗಿ ಚುನ್ನಿ ಅಂತ ಕರಿತೀವಿ, ಕಾನ್ಸಂಟ್ರೇಟ್ ಫೀಟ್ ಅಂತ ಕರಿತೀವಿ ಸರ್. ಈ ಚುನ್ನಿನೂ ಸಹ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು. ಈಗ ನಾವು 100 kg ಚುನ್ನಿ ಮಾಡ್ಬೇಕು ಮನೆಯಲ್ಲಿ ಅಂತಂದ್ರೆ ಗೋವಿನ ಜೋಳ ಅಥವಾ ಜೋಳ ಅಥವಾ ಯಾವುದೇ ತೃಣಧಾನ್ಯಗಳು ನುಚ್ಚು ತಗೋಬೇಕು, ಅದು ಒಂದು 45 kg. ನಂತರ ಶೇಂಗಾ ಹಿಂಡಿ ಅಥವಾ ಸೋಯಾವರಿ ಹಿಂಡಿ 35 kg ತಗೋಬೇಕಾಗತ್ತೆ ಸರ್. ನಂತರ ತೌಡು ಸರ್, ಗೋಧಿ ತೌಡು ಅಥವಾ ಅಕ್ಕಿ ತೌಡು 17 kg. ಲವಣ ಮಿಶ್ರಣ ಅಂತಂದ್ರೆ ಖನಿಜ ಮಿಶ್ರಣ ಅಂತ ಹೇಳ್ತೀವಿ, ಮಿನರಲ್ ಮಿಕ್ಸರ್, ಅದೊಂದು 2 kg. ಉಪ್ಪು 1 kg ಸರ್. ಯಾವ ರೀತಿ ನಾವು ಮನೆ ಕಟ್ಟುವಾಗ ರೇತಿ ಮತ್ತು ಸಿಮೆಂಟ್ ಯಾವ ರೀತಿ ಮಿಶ್ರಣ ಮಾಡ್ತೀವಲ್ಲ ಸರ್, ಅದೇ ರೀತಿ ಈ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ಯಾರಲ್ ಅಲ್ಲಿ ಅಥವಾ ಒಂದು ಬ್ಯಾಗ್ಸ್ ಗಳಲ್ಲಿ ತುಂಬಿಟ್ಕೊಂಡು ಬೆಳಗ್ಗೆ ನಾವೇನಾದ್ರೂ ಕೊಡ್ಬೇಕಂತಂದ್ರೆ ಸಾಯಂಕಾಲ ನೀರಲ್ಲಿ ನೆನೆಹಾಕಿ ಕೊಡ್ಬೇಕಾಗತ್ತೆ ಸರ್. ಸಾಯಂಕಾಲ ಕೊಡ್ತೀನಿ ಅಂತಂದ್ರೆ ಬೆಳಗ್ಗೆ ನೀರಲ್ಲಿ ನೆನೆಹಾಕಿ ಅದು ಸಾಯಂಕಾಲ ಕೊಡ್ಬೇಕಾಗತ್ತೆ ಸರ್. ಸೊ ಕೊಟ್ಟಾಗ ಏನಾಗುತ್ತೆ, ಹಾಲಿನ ಇರುವಂತಹ ಜಿಡ್ಡಿನ ಅಂಶ ಮತ್ತೆ ಫ್ಯಾಟ್ನು ಸಹ ನಾವು ಜಾಸ್ತಿ ಮಾಡಬಹುದಾಗಿದೆ ಸರ್. ಫ್ಯಾಟ್ ಮತ್ತೆ SNF. ಸರ್, ಈಗ ನಾವು ಆಹಾರ ಪದ್ಧತಿ ಬಗ್ಗೆ ಮಾತಾಡಿದ್ವಿ, ಏನೆಲ್ಲ ಆರೈಕೆ ಮಾಡಬೇಕು ಅನ್ನೋದ ಮಾತಾಡಿದ್ವಿ. ಈ ಜಾನುವಾರುಗಳಿಗೆ ಲಸಿಕೆ ಕೊಡೋದು ಬಹಳ ಮುಖ್ಯ ಆಗುತ್ತೆ ಸರ್. ನಮ್ಮ ಸರ್ಕಾರ ಪಶು ಇಲಾಖೆಯಿಂದ ಪ್ರತಿ ವರ್ಷ ಅದರ ಒಂದು ಅಭಿಯಾನನೇ ಮಾಡ್ತಾರೆ, ಜಾನುವಾರುಗಳ ಲಸಿಕೆ ಅಭಿಯಾನ ಅಂತೇಳಿ. ಹೌದು ಸರ್. ಈ ಹಸು ಮತ್ತೆ ಎಮ್ಮೆಗಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಲಸಿಕೆಗಳನ್ನ ಮತ್ತೆ ಯಾವ್ಯಾವ ರೋಗಗಳಿಗೆ ಕೊಟ್ರೆ ಏನು ತೊಂದರೆ ಆಗ್ಲಾರ್ದಂಗೆ ನಾವು ನಮ್ಮ ಹಸುಗಳನ್ನ ಕಾಪಾಡಬಹುದು ಅಂತ ಹೇಳ್ತೀರಾ? ಮೊದಲನೇದಾಗಿ ಸರ್, ಒಂದು ಕಾಲುಬಾಯಿ ರೋಗ ಅಂತ ಬರುತ್ತೆ, ಇಂಗ್ಲಿಷ್ ನಲ್ಲಿ ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳ್ತೀವಿ. ನಾವು ಲೋಕಲ್ ಭಾಷೆದಲ್ಲಿ ಬೀದರ್ ಗುಲ್ಬರ್ಗದಲ್ಲಿ ಖುರ್ಕತ್ ಬ್ಯಾನಿ ಅಂತ ಹೇಳ್ತೀವಿ ಸರ್. ಸೊ ಈ ರೋಗ ಬರಬಾರ್ದು ಅನ್ನೋಕ್ಕೋಸ್ಕರ ನಾವು ಪ್ರತಿ 6 ತಿಂಗಳಲ್ಲಿ ನಾವು ಇದು ಲಸಿಕೆ ಹಾಕ್ಸ್ಬೇಕು. ಈ ಲಸಿಕೆ ಪಶು ವೈದ್ಯಕೀಯ ಇಲಾಖೆಯಿಂದ ಉಚಿತವಾಗಿ ಎಲ್ಲ ರೈತ ಬಾಂಧವರಿಗೆ ಹಾಕಿಸ್ಕೊಡ್ತಾರೆ ಸರ್. ಅದ ನಂತರ ಇನ್ನೊಂದು ರೋಗ ಗಳೇಲುರ ರೋಗ ಅಥವಾ ಮೆಟ್ರುಕುಟೆ ಅಂತ ಒಂದು ರೋಗ ಬರುತ್ತೆ ಸರ್. ಅದನ್ನು ಸಹ ಒಂದು ಸೂಕ್ಷ್ಮಾಣುಜೀವಿಗಳಿಂದ ಬರುವಂತ ಒಂದು ರೋಗ ಆಗಿದೆ. ಸೊ ಇದು ಕಾಯಿಲೆ ಇರುವ ವರ್ಷದಲ್ಲಿ ನಾವು ಲಸಿಕೆ ಹಾಕ್ಸ್ಬೇಕು ಸರ್. ಅದೇ ರೀತಿ ಚಪ್ಪೆ ರೋಗ ಅಂತ ಬರುತ್ತೆ ಸರ್, ಅದನ್ನು ಸಹ ಕಾಯಿಲೆ ಇರೋ ಒಂದು ವರ್ಷದಲ್ಲಿ ಹಾಕ್ಸ್ಬೇಕು. ನಂತರ ಬ್ರುಸೆಲೋಸಿಸ್ ಅಂತ ಬರುತ್ತೆ ಸರ್. ಈ ಬ್ರುಸೆಲೋಸಿಸ್ ಗೆ ಕಾರಣ ಆಗಿರುವಂತ ಒಂದು ಸೂಕ್ಷ್ಮಾಣು ಜೀವಿ ಅಂತಂದ್ರೆ ಬ್ರುಸೆಲಾ ಅಬೋಟಸ್ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇದೆ ಸರ್. ಸೊ ಇದು ಜೀವನದಲ್ಲಿ ಒಂದ್ಸರ್ತಿ ಹಾಕ್ಸಿದ್ರೆ ಸಾಕು ಸರ್ ಈ ಲಸಿಕೆ, ಮತ್ತೆ ಹಾಕಲಿಕ್ಕೆ ಅವಶ್ಯಕತೆ ಇಲ್ಲ ಸರ್. ಸೊ ಅದೇ ರೀತಿ ಥೈಲೋರೋಸಿಸ್ ಅಂತ ಬರುತ್ತೆ ಸರ್, ಅಂಥ್ರಾಕ್ಸ್ ಅಂತ ಬರುತ್ತೆ, ಆಮೇಲೆ ರೇಬಿಸ್ ಕಾಯಿಲೆ. ಸೊ ಇವು ಲಸಿಕೆಗಳನ್ನು ಪಶು ವೈದ್ಯಕೀಯ ಇಲಾಖೆಯಿಂದ ರೈತ ಬಾಂಧವರು ಹಾಕ್ಸ್ಕೊಂಡ್ರೆ ಉತ್ತಮ ಸರ್. ಆರೋಗ್ಯದ ರಕ್ಷಣೆ ಸಹ ನಾವು ಚೆನ್ನಾಗಿ ಮಾಡಬಹುದು ಸರ್. ಇವೆಲ್ಲ ಅಂಶಗಳನ್ನ ನಾವು ಪಾಲನೆ ಮಾಡಿದ್ರೆ ನಾವು ವೈಜ್ಞಾನಿಕವಾಗಿ ಹೈನುಗಾರಿಕೆಯನ್ನ ಮಾಡ್ದಂಗೆ ಆಗುತ್ತೆ. ಹೌದು ಸರ್. ತುಂಬಾ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರಿ. ವೈಜ್ಞಾನಿಕ ಹೈನುಗಾರಿಕೆ ಅಂದ್ರೆ ಏನು, ಹೈನು ರಾಸುಗಳಿಗೆ ಕೊಟ್ಟಿಗೆ ನಿರ್ಮಾಣ ಮಾಡೋದಿರ್ಬೋದು, ಆಹಾರ ಕೊಡೋ ಪದ್ಧತಿ ಇರಬಹುದು, ಮತ್ತೆ ಗರ್ಭಧಾರಣೆ ಸಮಯದಲ್ಲಿ ಏನೆಲ್ಲ ಒಂದು ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು, ಇನ್ನು ಅನೇಕ ವಿಷಯಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಈ ತನಕ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.